ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ನಾನು ಚಿಕನ್ ಮಾಡಿದ್ದೆ, ಚಿಕನ್ ಗ್ರೇವಿ. ಅದು ಇವತ್ತು ಸ್ವಲ್ಪ ಮಿಕ್ಕಿತ್ತು ಅಂತ ಬಿಸಿ ಮಾಡಿ ಬೌಲಿಗೆ ತಕ್ಕೊತಾ ಇದ್ದೀನಿ. ಇವತ್ತು ಒಂದು ಪಾಲಕ್ ಪನ್ನೀರ್ ಮಾಡೋಣ ಅಂತ ಮೊದಲು ಬಾಂಡಿಗೆ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ ಹಾಕಿ ಈರುಳ್ಳಿ ಹಾಕಿ ಬಾಡಿಸ್ಕೊತಿದ್ದೀನಿ. ಆಮೇಲೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ 4, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇನ್ನೊಂದ್ಸಲ ಕಟ್ ಮಾಡಿರೋ ಟೊಮ್ಯಾಟೊ, ಸ್ವಲ್ಪ ಉಪ್ಪು, ಪಾಲಕ್ ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬ ಕಟ್ ಮಾಡಬೇಕು ಅಂತ ಏನಿಲ್ಲ, ಇದೆಲ್ಲ ರುಬ್ಬೋದಕ್ಕೋಸ್ಕರ ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ಮಾಡ್ತಿರೋದಷ್ಟೇ. ಮತ್ತು ಪುದೀನ ಹಾಕ್ತಾಯಿದ್ದೀನಿ, ಮತ್ತು ಹಾಗೆ ಕೊತ್ತಂಬರಿ. ಪುದೀನ ಬಂದು ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೂ ಹಾಕಿಲ್ಲ ಅಂದರೂ ನಡೆಯುತ್ತೆ. ಇದಕ್ಕೆ ಇವಾಗ ಖಾರ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಅರಿಶಿನ ಪುಡಿ ಇಷ್ಟು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದನ್ನು ರುಬ್ಕೊತೀನಿ. ನೆಕ್ಸ್ಟ್ ಒಂದು ಮಿಲ್ಕಿ ಮಿಸ್ಟ್ ಪನ್ನೀರ್ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೋಬೋದು. ಎಲ್ಲ ಕಟ್ ಮಾಡ್ಕೊಂಡಾದಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಆ್ಯಕ್ಚುಲಿ ಫ್ರೈ ಮಾಡಿ ತೆಗೆದಿಟ್ಟು ಆಮೇಲೆ ಮತ್ತೊಂದು ಸತಿ ಒಗ್ಗರಣೆ ಹಾಕ್ಬೋದು, ಆದರೆ ಟೈಮ್ ಇಲ್ಲ, ಬೇಗ ಮಾಡಬೇಕು ಅಂತ ಇದು ಫ್ರೈ ಮಾಡಿದ ಮೇಲೆ ಹಾಗೆ ಹಾಕ್ಕೊತೀನಿ ಖಾರ. ಜಾಸ್ತಿ ಕೈ ಆಡಿಸ್ಬಾರ್ದು, ಇಲ್ಲಾಂದರೆ ಪುಡಿ ಥರ ಆಗುತ್ತೆ. ಒಂದು ಸ್ವಲ್ಪ ಫ್ರೈ ಆದಮೇಲೆ ಬೇಕಂದರೆ ಹಾಕ್ಕೊಬೋದು. ನೆಕ್ಸ್ಟ್ ಈಗ ಖಾರ ಹಾಕ್ತಾಯಿದ್ದೀನಿ. ಇದಕ್ಕೆ ಇನ್ ಕೇಸ್ ನಿಮಗೆ ಖಾರ ಇನ್ನೂ ಶಾರ್ಟೇಜ್ ಆಯಿತು ಅಂದರೆ ಉಪ್ಪು ಏನೇ ಶಾರ್ಟೇಜ್ ಆದ್ರೂ ಇವಾಗೇ ಸರಿ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸಿದ್ರೆ ರೆಡಿ ಆಗುತ್ತೆ. ಉಪ್ಪು ಸ್ವಲ್ಪ ಕಡಿಮೆ ಅನಿಸಿತ್ತು, ಅದಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಈಗ ರೆಡಿ ಆಗಿದೆ. ನೆಕ್ಸ್ಟ್ ಬಂದು ಚಿಯಾ ಸೀಡ್ಸ್ ನಾನು ನೈಟೇ ನೆನೆಸಿದ್ದೆ, ಅದಕ್ಕೆ ಇವಾಗ ಸಬ್ಜಾ ಸೀಡ್ಸ್ ಹಾಕ್ಕೊತಾ ಇದ್ದೀನಿ. ಇದು ಬಂದು ಈಗ ನಾನು ಡಿಟಾಕ್ಸ್ ವಾಟರ್ ಮಾಡ್ತಾಯಿದ್ದೀನಿ. ಯಾವಾಗೂ ಮಾಡ್ಕೊಳ್ಳೋದಿಲ್ಲ, ವೀಕ್ಲಿ ಒನ್ಸ್ ಆ ಥರ ಮಾಡ್ತೀನಿ. ಸೊ ಅದಕ್ಕೆ ಬೀಟ್ರೂಟ್ ಕಟ್ ಮಾಡ್ಕೊತಾ ಇದ್ದೀನಿ. ಯೂಶ್ವಲಾಗಿ ಇದಕ್ಕೆ ನೀವು ಬೀಟ್ರೂಟ್, ಆರೆಂಜ್, ಲೆಮನ್, ಕ್ಯಾರೆಟ್ ಮತ್ತು ಚಿಯಾ ಸೀಡ್ಸ್, ಪುದೀನ, ತುಳಸಿ ಇದ್ದರೆ ಅದು ಹಾಕೋಬೋದು, ಒಳ್ಳೆಯದು. ಇವತ್ತು ಆರೆಂಜ್ ಹಾಕ್ಕೊಂಡಿಲ್ಲ, ನಾನು ಮರ್ತೋಯ್ತು ಆ್ಯಕ್ಚುಲಿ. ಸೊ ನೋಡಿದ್ರಲ್ಲ, ಈಗ ಕಟ್ ಮಾಡಿರೋದನ್ನೆಲ್ಲ ನಾನು ಬಾಟಲಿಗೆ ಹಾಕ್ಕೊತಾ ಇದ್ದೀನಿ. ನೀವು ಬೆಳಗ್ಗೆ ಎಷ್ಟು ವಾಟರ್ ಕುಡಿತೀರಾ ಅಷ್ಟಕ್ಕೆ ಮಾತ್ರ ಮಾಡ್ಕೊಳ್ಳಿ. ಮಧ್ಯಾಹ್ನ ಕ್ರಾಸ್ ಆಗಬಾರ್ದು, ಕ್ರಾಸ್ ಆದರೆ ಟೇಸ್ಟ್ ಸ್ವಲ್ಪ ಕಹಿ ಅನಿಸುತ್ತೆ, ನಿಂಬೆಹಣ್ಣು ಸಿಪ್ಪೆ ಹಾಕಿರ್ತೀವಲ್ಲ. ಸೊ ಇದಕ್ಕೆ ಆರೆಂಜ್ ಹಾಕ್ಕೊಂಡ್ರೆ ನಿಮಗೆ ಇನ್ನೂ ಟೇಸ್ಟ್ ಅನಿಸುತ್ತೆ. ಇದು ಒಂದು ಈಗ ಪಂಪ್ಕಿನ್ ಸೀಡ್ಸ್ ತಿಂತಾ ಇದ್ದೀನಿ. ಬಾಕ್ಸಿಗೆ ಮತ್ತು ಸೌತೆಕಾಯಿ, ಕ್ಯಾರೆಟ್,
ಹಾಗೆ ಸ್ವಲ್ಪ ಫ್ರೂಟ್ಸ್ ಹಾಕ್ಕೊತಿದ್ದೀನಿ. ಸೊ ನಾರ್ಮಲಾಗಿ ಮಿಡ್ ಡೇ ಸ್ನ್ಯಾಕಿಂಗ್ ಮಾಡೋದಕ್ಕೋಸ್ಕರ ಇದು ಹಾಕ್ಕೊತಿರೋದು. ಬೇರೆ ಚಿಪ್ಸ್ ಅದೇ ಇದು ತಿನ್ನಬೇಕು ಅನಿಸಿದಾಗ ಫ್ರೂಟ್ಸೇ ತಿನ್ಬೋದಲ್ಲ ಅಂತ. ಒಂದು ಹೆಲ್ತಿ ಆಪ್ಷನ್ನೂ ಆಗುತ್ತೆ, ಜಂಕ್ ಫುಡ್ಸ್ ಕೂಡ ಅವಾಯ್ಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸ್ವೀಟ್ ಕ್ರೇವಿಂಗ್ಸ್ ಆದ್ರೂ ಇದರಲ್ಲಿ ಫ್ರೂಟ್ಸಲ್ಲೇ ನ್ಯಾಚುರಲ್ ಶುಗರ್ಸ್ ಇರುತ್ತೆ ಅಲ್ವಾ, ಸೊ ಸ್ವಲ್ಪ ಕ್ರೇವಿಂಗ್ಸು ಕಡಿಮೆ ಆಗುತ್ತೆ. ಹಾಗೆ ಆ್ಯಪಲ್ ಇಟ್ಕೊಡ್ತಾ ಇದ್ದೀನಿ. ಇವತ್ತು ಕಿವಿ, ಆರೆಂಜ್ ಮತ್ತು ಆ್ಯಪಲ್ ತೊಗೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಬಾಕ್ಸಿಗೆ ರೈಸ್, ಪಾಲಕ್ ಪನ್ನೀರು, ಹಾಗೆ ಇನ್ನೊಂದು ಬಾಕ್ಸಲ್ಲಿ ಸೌತೆಕಾಯಿ, ಕ್ಯಾರೆಟ್ ಮತ್ತು ಸ್ವಲ್ಪ ಫ್ರೂಟ್ಸ್ ಇಟ್ಕೊಂಡಿರ್ತೀನಿ. ಇಷ್ಟು ತಿನ್ನಬೇಕು ಪರ್ ಡೇ. ಲೈಕ್ ಮಾರ್ನಿಂಗಿಂದ ನೈಟ್ವರೆಗೂ ನಾನು ಕೆಲಸದಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ. ಮನೇಲಿ ನೈಟ್ ಬಂದರೆ ಇನ್ನು ಬೆಳಗ್ಗೆ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಯ್.